ತುಲಾ ರಾಶಿಯವರು ಜೂನ್ ತಿಂಗಳಲ್ಲಿ ಗುರುಬಲ ಹೋಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಆದರೆ ನಿಮ್ಮ ಜೀವನದಲ್ಲಿ ಇನ್ನೂ ಒಂದು ಒಳ್ಳೆ ತಿರುವನ್ನ ನೋಡುವಂಥ ಸಮಯ ಬಂದಿದೆ. ಅನಿರೀಕ್ಷಿತವಾದ ಹಣ ಬಂದು ನಿಮ್ಮ ಕೈ ಸೇರ್ತಿದೆ. ಆದರೆ ಯಾರಿಂದ? ಪ್ರೀತಿ ಮತ್ತು ಕೆರಿಯರ್ ಯಾವುದು ನಿಮ್ಮ ಕಡೆ ಬರ್ತಾ ಇದೆ? ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂತಂದರೆ ಜೂನ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತಿರೋದನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ಈ ತಿಂಗಳಲ್ಲಿ ಬಹಳಷ್ಟು ಗ್ರಹಗಳ ಒಂದು ಸ್ಥಾನಮಾನದ ವ್ಯತ್ಯಾಸಗಳಿದೆ. ಅದರಲ್ಲೂ ತುಂಬ ಪ್ರಮುಖವಾದ ಗ್ರಹ ಅಂತಂದರೆ ಗುರು ಗ್ರಹ ತನ್ನ ಪತನ ಬದಲಾವಣೆ ಮಾಡ್ತಿದ್ದಾರೆ. ಅಂದರೆ ಇದೇ ತಿಂಗಳ 2ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ, ತನ್ನ ಉಚ್ಚ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡಬಹುದು. ನಾವು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀವಿ. ಸೊ ಅದ್ರ ಬಗ್ಗೆ ಎಲ್ಲರೂ ತಿಳ್ಕೊಂಡಿರ್ತೀರ ಅಂತ ನಾನು ಭಾವಿಸ್ತೀನಿ. ಹಾಗೆ ಇನ್ನು ಬೇರೆ ಗ್ರಹಗಳು ಅಂತ ನೋಡಕ್ಕೆ ಬಂದಾಗ ನೋಡಿ, 8ನೇ ತಾರೀಕು ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, ಇನ್ನು 15ನೇ ತಾರೀಕು ಸೂರ್ಯ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಹಾಗೆ 21ನೇ ತಾರೀಕು ಕುಜ ಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 22ನೇ ತಾರೀಕು ಬುಧ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಸೊ ಹಾಗಾಗಿ 22ನೇ ತಾರೀಕಷ್ಟೊತ್ತಿಗೆ ಕಟಕ ರಾಶಿನಲ್ಲಿ 3 ಗ್ರಹಗಳ ಒಂದು ಸಂಯೋಗ ಕೂಡ ಆಗ್ತಿದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಫಲಾನುಫಲಗಳನ್ನ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ತುಲಾ ರಾಶಿಯವರು ಆಲ್ರೆಡಿ ಯೋಚನೆ ಮಾಡ್ತಿರ್ತಾರೆ, ಇಷ್ಟು ದಿವಸ ಗುರುಬಲ ಇತ್ತಪ್ಪ, ಗುರುಬಲ ಇದ್ದಾಗೇನೆ ಚೆನ್ನಾಗಿಲ್ಲ ತುಲಾ ರಾಶಿಗೆ ಅಂತ ಸುಮಾರು ಜನ ಹೇಳ್ತಾ ಇದ್ರು. ಈಗ ನೋಡಿದ್ರೆ ಗುರುಬಲ ಕೂಡ ಹೋಗ್ತಿದೆ, ಇನ್ನೇನು ಕಾದಿದ್ಯೋ ಅಂತ ಯೋಚನೆ ಮಾಡ್ತಿರ್ತೀರಾ. ಖಂಡಿತ ಹಾಗೇನಿಲ್ಲ. ಗುರು ಒಂದೇ ಅಲ್ಲ ಫಲಗಳನ್ನ ಕೊಡೋದು, ಬೇರೆ ಗ್ರಹಗಳು ಕೂಡ ಫಲ ಕೊಡ್ತಾವಲ್ವಾ. ಸೊ ಹಾಗಾಗಿ ಗುರುಬಲ ಹೋದರೂ ಕೂಡ ಗುರುವಿನ ಸ್ಥಾನಮಾನ ತುಂಬ ಚೆನ್ನಾಗಿದೆ, ಗುರುವಿನ ದೃಷ್ಟಿ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಗುರುವಿನ ದೃಷ್ಟಿ ಹಾಗೂ ನಿಮ್ಮ ರಾಶಿಯಾಧಿಪತಿ ಆಗಿರುವಂತಹ ಶುಕ್ರ ಗ್ರಹದ ಸಂಚಾರದ ಮೇಲೂ ಕೂಡ ನಿಮ್ಮ ಜೀವನದಲ್ಲಿ ಕೆಲವೊಂದು ಏಳಿಗೆಗಳನ್ನ ನೋಡಬಹುದು. ಅದ್ಯಾವುದು ಅಂತಂದರೆ ನೋಡಿ, ನಿಮ್ಮ ರಾಶಿಯಾಧಿಪತಿ ಆಗಿರುವಂತಹ ಶುಕ್ರ ಗ್ರಹ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಶುಕ್ರನ ಜೊತೆಯಲ್ಲಿ ಬುಧನ ಸಂಯೋಗ ಕೂಡ ಇದೆ. ಸೊ ಹಾಗಾಗಿ ಲಕ್ಷ್ಮೀನಾರಾಯಣ ಯೋಗ ನಿಮ್ಮ 9ನೇ ಮನೆಯಲ್ಲಿ ನಡೀತಿದೆ. ನೀವು ಆಲ್ರೆಡಿ ಇದರ ಲಾಭನ ನೋಡ್ತಾ ಇರ್ತೀರಾ. ಆದರೆ 9ನೇ ಮನೆಯಿಂದ 10ನೇ ಮನೆಗೂ ಕೂಡ ತನ್ನ ಪತನ ಬದಲಾವಣೆ ಮಾಡ್ತಾನೆ ಶುಕ್ರ ಗ್ರಹ. ಇದರಿಂದ ಏನಾಗುತ್ತೆ, ವ್ಯಾಪಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗೋದು. ಎಸ್ಪೆಷಲಿ ಯಾರೆಲ್ಲ ಸಿನಿಮಾ ರಂಗದಲ್ಲಿದ್ದೀರಾ ಹಾಗೂ ಯಾರೆಲ್ಲ ಕಲೆ ಮಾಧ್ಯಮ ಹಾಗೂ ಕಾಸ್ಮೆಟಿಕ್ ಸೇಲ್ ಮಾಡುವಂಥದ್ದು ಅಥವಾ ಬಟ್ಟೆಗಳನ್ನ ಸೇಲ್ ಮಾಡುವಂಥದ್ದು, ಬ್ಯೂಟಿಷಿಯನ್ಗಳು ಯಾರಿರ್ತೀರ ಅವರೆಲ್ಲರಿಗೂ ಕೂಡ ಒಳ್ಳೆ ಸಮಯ ಆಗಿರುತ್ತೆ. ಕೆಲಸದಲ್ಲಿ ಜಾಸ್ತಿ ಇನ್ಮೇಲೆ ಕೆಲಸದಲ್ಲಿ ಬ್ಯುಸಿ ಜಾಸ್ತಿ ಆಗ್ತೀರಾ. ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ಕೆಲಸ ಜಾಸ್ತಿ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ಒಂದು ಅದೃಷ್ಟ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅಂತಾನೆ ಹೇಳಬಹುದು. ಇನ್ನು ಬುಧನ ಒಂದು ಸಂಚಾರದಿಂದನೂ ಕೂಡ ವ್ಯವಹಾರಗಳಲ್ಲಿ ನೀವು ಯಾವುದೇ ರೀತಿಯಾದ ಬಿಸ್ನೆಸ್ ಮಾಡಿ ಅದರಲ್ಲಿ ನಿಮಗೆ ಸಕ್ಸಸ್ ಬರ್ತಾ ಹೋಗ್ತಾ ಇರುತ್ತೆ. ಎಸ್ಪೆಷಲಿ ನಿಮಗೆ 10ನೇ ಮನೆಗೆ ಬುಧ ಬಂದಾದ್ಮೇಲೂ ಕೂಡ ಬುಧನ ಒಂದು ಸಂಚಾರದಿಂದ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್, ಯಾವುದೇ ರೀತಿಯಾದ ಬಿಸ್ನೆಸ್ ನೀವು ಮಾಡ್ತಿದ್ರು ಕೂಡ ಅದರಲ್ಲಿ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ. ಹಾಗೆ ನಿಮಗೆ ಸೂರ್ಯನ ಒಂದು ಸಂಚಾರ ಅಂತ ತಗೊಂಡಾಗ 8ನೇ ಮನೆಯಲ್ಲಿ ಸೂರ್ಯನ ಸಂಚಾರ ಆಲ್ರೆಡಿ ನಡೀತಿದೆ. ಸೊ ಹಾಗಾಗಿ ಏನಾಗುತ್ತೆ, ಅನಿರೀಕ್ಷಿತ ಘಟನೆಗಳು ಕೂಡ ನಡೀತಿರುತ್ತೆ. ಎಸ್ಪೆಷಲಿ ಗೌರ್ಮೆಂಟಿಂದ ನಿಮಗೇನಾದರೂ ಲಾಭಗಳಾಗಬೇಕಾಗಿತ್ತು ಅಥವಾ ಏನಾದರೂ ಸಮಸ್ಯೆಗಳಿತ್ತು ಅಂತಂದರೆ ಅದು ನಿಮಗೆ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಆಗ್ತಾ ಇರ್ತಲ್ವ. ಈಗ ಸೂರ್ಯ 15ನೇ ತಾರೀಕು 9ನೇ ಮನೆಗೆ ಬಂದ ನಂತರ ಒಳ್ಳೆ ಲಾಭಗಳನ್ನ ನೀವು ನೋಡ್ಬೋದು. ಯಾವ ರೀತಿಯಾದ ಲಾಭಗಳನ್ನ ನೋಡ್ಬೋದು, ಯಾಕಂದರೆ ನಿಮಗೆ 11ನೇ ಮನೆ ಅಧಿಪತಿ ಬೇರೆ ಆಗಿರ್ತಾನೆ ಸೂರ್ಯ. ಸೊ ಹಾಗಾಗಿ ನಿಮಗೆ ಭೂಮಿಯಿಂದ ಲಾಭಗಳಾಗುವಂಥದ್ದು ಅಥವಾ ಗೌರ್ಮೆಂಟ್ ಕೆಲಸ ಯಾರು ಮಾಡ್ತಿರ್ತೀರಾ ಅಥವಾ ಯಾರೆಲ್ಲ ರಾಜಕಾರಣಿಗಳಿರ್ತೀರಾ ಅಂಥವ್ರಿಗೂ ಕೂಡ ಕೆಲಸದಲ್ಲಿ ಸ್ವಲ್ಪ ಅದೃಷ್ಟ ಜಾಸ್ತಿ ಆಗುವಂಥದ್ದು, ಅದೃಷ್ಟಕರ ರೀತಿಯಲ್ಲಿ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗುವಂಥದ್ದು. ಅಥವಾ ನಿಮಗೇನಾದರೂ ಗೌರ್ಮೆಂಟಿಂದ ಕೆಲವು ಕೆಲಸಗಳಾಗಬೇಕು ಅಂದರೆ ನೀವು ನಿರೀಕ್ಷಣೆ ಮಾಡಿರಲ್ಲ, ನೀವು ಅಂದ್ಕೊಂಡೇ ಇರಲ್ಲ, ಏನಪ್ಪ ಈ ಕೆಲಸ ಇಷ್ಟು ಈಸಿಯಾಗಿ ಆಗೋಯ್ತಾ ಅಂತ. ಹೆಂಗೆ ಅಂತಂದರೆ ಈಗ ನೋಡಿ, ನಿಮಗೆ 6ನೇ ಮನೇಲಿ ಶನಿ ಕೂತ್ಕೊಂಡಿದ್ದಾನೆ. ಶನಿ ಮೇಲೆ ಗುರುವಿನ ದೃಷ್ಟಿ ಕೂಡ ಬೀಳ್ತಾ ಇದೆ. ಸೊ ನಿಮ್ಗೆ ಯಾವ ಒಂದು ಕೋರ್ಟಲ್ಲಿ ಕೇಸ್ಗಳೇನೋ ನಡೀತಿತ್ತು ಅಂತಂದರೆ ಇಷ್ಟು ದಿವಸ ತುಂಬ ಸ್ಟ್ರಗಲ್ ಮಾಡ್ತಿದ್ರಿ. ಕೆಲಸಗಳು ವಿನ್ ಆಗ್ತೀವಿ ಅಂತ ಗೊತ್ತು, ಯಾವತ್ತು ಅಂತ ಗೊತ್ತಿಲ್ಲ ಅಂತ.
ಇನ್ಮೇಲೆ ಗುರು ದೃಷ್ಟಿ ಬೀಳ್ತಿರೋದ್ರಿಂದ ಅದಕ್ಕೆ ಒಂದು ಡೇಟ್ ಕೂಡ ನಿಗದಿ ಆಗುತ್ತೆ. ಈ ಕಡೆ ಸೂರ್ಯ ನಿಮಗೆ 10ನೇ ಮನೆಗೆ 9ನೇ ಮನೆಗೆ ಬರೋದ್ರಿಂದ ಅದೃಷ್ಟಕರವಾದ ರಿಸಲ್ಟ್ ಕೂಡ ಬರುತ್ತೆ. ಒಂದಕ್ಕೊಂದು ಕನೆಕ್ಟಿವಿಟಿ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಹಾಗಾಗಿ ನಿಮಗೆ ಕೋರ್ಟು ಕೇಸ್ಗಳಿಂದ ಲಾಭಗಳು ಬರುವಂಥದ್ದು, ನಿಮ್ಮ ಕಡೆ ಕೇಸ್ ಆಗುವಂಥದ್ದು ಅಥವಾ ಅದರಿಂದ ನಿಮಗೆ ಒಳ್ಳೆಯದಾಗುವಂಥದ್ದು ಕೂಡ ಆಗುತ್ತೆ. ಅದ್ರ ಜೊತೆಗೆ ಮಕ್ಕಳೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತಿದ್ರೆ ಅದರಲ್ಲಿ ಮಕ್ಕಳಿಗೆ ಒಳ್ಳೆ ಮಾರ್ಕ್ಸ್ ತೊಗೊಳ್ಳೋವಂಥದ್ದು, ಗೌರ್ಮೆಂಟ್ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಿದ್ರೆ ಉದ್ಯೋಗ ಸಿಗುವಂಥದ್ದು, ಎರಡೂ ಕೂಡ ಹಾಗೆ ಕನೆಕ್ಟಿವಿಟಿ ಇದೆ. 6ನೇ ಮನೆ ದೃಷ್ಟಿ ಅಂತ ನೋಡೋಕೆ ಹೋದಾಗ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ವಿನ್ ಆಗ್ತೀರ ಅನ್ನೋದು ತೋರಿಸುತ್ತೆ. ಈ ಕಡೆ ನಿಮಗೆ 9ನೇ ಮನೆ ಅಂತ ನೋಡಿದಾಗ ಅದೃಷ್ಟಕರವಾಗಿ ಸೂರ್ಯ ಅಲ್ಲೇ ಇರೋದ್ರಿಂದ ಕೆಲಸಗಳಾಗುವಂಥದ್ದು ಕೂಡ ಆಗುತ್ತೆ. ಇನ್ನು ಕುಜನ ಸಂಚಾರ ಅಂತ ನೋಡಿದ್ರೆ ಕುಜ ಈಗ ಸದ್ಯಕ್ಕೆ ನಿಮಗೆ 7ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. 7ನೇ ಮನೆಯಿಂದ ನೇರ ದೃಷ್ಟಿ ಲಗ್ನದ ಮೇಲೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಆತರದ ನಿರ್ಧಾರಗಳನ್ನ ಜಾಸ್ತಿ ತಗೊತೀರಾ. ಹಾಗೆ ಸ್ವಲ್ಪ ಏನಂತಾರೆ, ಸ್ವಲ್ಪ ಕೋಪ ಜಾಸ್ತಿ ಆಗ್ತಾ ಇರುತ್ತೆ. ಆದರೆ ಕುಜ ನಿಮಗೆ 7ನೇ ಮನೆಯಿಂದ 8ನೇ ಮನೆಗೆ ಸಂಚಾರ ಮಾಡಿದ್ಮೇಲೆ ಸ್ವಲ್ಪ ವಾಹನ ಚಲಾವಣೆ ಮಾಡಬೇಕಾದ್ರೆ ಕೇರ್ಫುಲ್ ಆಗಿರಬೇಕು. ಈಗ ಹೊಸ್ದಾಗಿ ಏನಾದರೂ ಏನು ಟೈಮು ಇದೆ, ರಜಾ ಇದೆ, ಕಾರ್ ಕಲಿತೀನಿ ಅಥವಾ 2 ವೀಲರ್ ಕಲಿತೀನಿ ಅಂತ ಹೋದರೆ ಎದ್ದು ಬಿದ್ದು ಏಟ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಸಮಯದಲ್ಲಿ ಬೇಡ. ಕುಜ ಬದಲಾವಣೆಗೆ ಮುಂಚೆ ಬೇಕಾದ್ರೆ ಕಲ್ತ್ಕೊಳ್ಳಿ. ಕುಜ ಬದಲಾವಣೆ ಆಗಾದಮೇಲೆ ಕೆಲವು ದಿನಗಳ ಕಾಲ ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಇರುತ್ತೆ. ಸ್ಪೀಡ್ ಕಂಟ್ರೋಲ್ ಆಗಿರಬೇಕು, ಸ್ವಲ್ಪ ಕೇರ್ಫುಲ್ ಆಗಿದ್ರೇ ಒಳ್ಳೆಯದು. ಇನ್ನು ನಿಮಗೆ ರಾಹುವಿನ ಸಂಚಾರ ಅಂದರೆ 5ನೇ ಮನೆಯಲ್ಲಿದ್ದಾನೆ. ಇಷ್ಟು ದಿವಸ ಗುರುವಿನ ದೃಷ್ಟಿ ಇತ್ತು. ಇವಾಗ ಏನು ಅಂತಂದರೆ ಮಕ್ಕಳ ವರ್ತನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋದು ಅಥವಾ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಚಾನ್ಸಸ್ ಇರುತ್ತೆ. ಅಥವಾ ಪ್ರೇಮಿಗಳ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರುವಂಥದ್ದು, ಸಣ್ಣ ಪುಟ್ಟ ಜಗಳಗಳು ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ನೀವೇ ಸ್ವಲ್ಪ ಕೇರ್ಫುಲ್ ಆಗಿರಿ, ಮಾತನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ನೀವೆಷ್ಟು ಪ್ರೀತಿ ವಿಶ್ವಾಸದಿಂದ ಇರ್ತೀರೋ ನಿಮ್ಮ ಎದುರುಗಡೆ ವ್ಯಕ್ತಿಯಿಂದನೂ ಕೂಡ ನೀವು ಅಷ್ಟೇ ಪ್ರೀತಿ ವಿಶ್ವಾಸನ ನಿರೀಕ್ಷೆ ಮಾಡ್ಬೋದು. ಇನ್ನು ಗುರುವಿನ ದೃಷ್ಟಿ 4ನೇ ಮನೆ ಮೇಲೆ ಬೀಳ್ತಿರೋದ್ರಿಂದ ನಿಮಗೆ ಕುಜನೂ ಕೂಡ 7ನೇ ಮನೆ ಮೇಲೆ 7ನೇ ಮನೆಯಲ್ಲಿ ಇರೋದ್ರಿಂದ ಭೂಮಿಯಿಂದ ನಿಮಗೆ ಲಾಭಗಳಾಗುತ್ತೆ. ನೀವೇನಾದರೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾಯಿದ್ರೆ ಅದರಲ್ಲಿ ನಿಮಗೆ ಒಳ್ಳೆ ಲಾಭಗಳನ್ನ ಖಂಡಿತವಾಗ್ಲೂ ನೋಡ್ಬೋದು. ಅಥವಾ ಭೂಮಿ ತೊಗೋಬೇಕು, ತುಂಬ ದಿವಸಗಳಿಂದ ಮನೆ ಹುಡುಕಾಟ ಮಾಡ್ತಾ ಇದ್ದೀವಿ ಅಥವಾ ಯಾವುದೋ ಜಾಗ ತೊಗೋಬೇಕು ಅಂದ್ಕೊಂಡಿದ್ದೀವಿ ಅಥವಾ ಯಾವುದೋ ಭೂಮಿ ತೊಗೋಬೇಕು ಅಂದ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಒಳ್ಳೆ ಸಮಯ ಬಂದಿದೆ. ಈ ಸಮಯದಲ್ಲಿ ಪ್ರಯತ್ನ ಪಡಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಲಾಭಗಳಾಗುತ್ತೆ ಅಥವಾ ಒಳ್ಳೆ ರೀತಿಯಾದ ಮನೆಗಳು ನಿಮಗೆ ಸಿಗುವಂಥದ್ದು ಕೂಡ ಆಗುತ್ತೆ. ಇನ್ನು 2ನೇ ಮನೆ ಮೇಲೆ ಗುರು ದೃಷ್ಟಿ ಬಂದಿರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ಹಣ ಸೇವಿಂಗ್ಸ್ ಮಾಡೋದು ಅಥವಾ ಒಂದಲ್ಲ ಒಂದು ರೀತಿಯಲ್ಲಿ ಹಣ ಹರಿದು ಬರುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಸೊ ಹಾಗಾಗಿ ಈ ಸಮಯನ ನೀವು ಸದುಪಯೋಗ ಪಡಿಸ್ಕೊಳ್ಳಿ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆ ಲಾಭನ ನೋಡಬಹುದು. ಗುರು ನಿಮಗೆ 10ನೇ ಮನೆ ಕುತ್ಕೊಂಡಿರೋದ್ರಿಂದ ಏನಾಗುತ್ತೆ, ಅದ್ರ ಉಚ್ಚ ಸ್ಥಾನದಲ್ಲೇ ಕುತ್ಕೊಂಡಿದ್ದಾನೆ. ಸ್ವಲ್ಪ ಕೆಲಸದಲ್ಲಿ ಕಠಿಣ ಪರಿಶ್ರಮ ಪಟ್ಟರೆ ಮಾತ್ರ ಉತ್ತಮವಾದ ಫಲಗಳನ್ನ ಖಂಡಿತ ನೀವು ನಿರೀಕ್ಷೆ ಮಾಡಬಹುದು. ಇದೇ 10ನೇ ಮನೆಗೆ ಮತ್ತು ಬುಧ ಶುಕ್ರರ ಒಂದು ಸಂಚಾರನೂ ಕೂಡ ಆಗುತ್ತೆ. ಹಾಗೂ ಕೂಡ ನಿಮಗೆ ಹಣಕಾಸಿನ ಅಭಿವೃದ್ಧಿ ಅಥವಾ ಕೆಲಸದ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಇನ್ನು 11ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಸ್ಪಿರಿಚುವಲ್ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ. ಆದರೆ ಏನಾದರೂ ಲಾಭ ಬರೋಂಥ ಸಮಯದಲ್ಲಿ ನಿಮ್ಮ ನಿರೀಕ್ಷೆಗೆ ತಕ್ಕಂಥ ಹಣ ಬರೋದಿಲ್ಲ. ನೀವೊಂದು 10,000 ನಿರೀಕ್ಷೆ ಮಾಡ್ತಿದ್ರೆ ಅದೊಂದು 8,000 ಬರ್ಬೋದು ಅಷ್ಟೇ. ಈ ರೀತಿ ಕೂಡ ಆಗ್ತಾ ಇರುತ್ತೆ. ಆದರೆ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ, ನೀವು ಅಂದ್ಕೊಳ್ಳೋಂಥ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಬರುವಂಥದ್ದು ಅಥವಾ ಏನೆಲ್ಲ ವ್ರತ ಪೂಜೆಗಳು ಮಾಡಬೇಕು ಅಂದ್ಕೊಂಡಿದ್ರೆ ಅದೆಲ್ಲನೂ ಕೂಡ ಮಾಡೋದಕ್ಕೆ ಒಳ್ಳೆ ಸಮಯ ಇದಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನ್ ಅಂತ ನೋಡೋಕೆ ಬಂದಾಗ 10ನೇ ಮನೇಲೆ ಗುರು ಇದ್ದಾನೆ. ಗುರು ದೃಷ್ಟಿ ತುಂಬ ಇವರಿಗೆ 4ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ಖಂಡಿತ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರಾ. ಸ್ವಲ್ಪ ಪ್ರಯತ್ನ ಪಟ್ಟು ಓದಿದ್ರು ಕೂಡ ನಿಮ್ಗೆ ತಲೆಗಂಟತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿಬೋದು ಅಂತ ಹೇಳಿದ್ದೀನಿ. ಖಂಡಿತವಾಗ್ಲೂ ವಿದ್ಯಾರ್ಥಿಗಳಿಗೆ ಒಳ್ಳೆ ಸಮಯನೇ. ಇನ್ನು ರೈತರಿಗೆ ಅಂತ ತಗೊಂಡಾಗ ರೈತರಿಗೂ ಕೂಡ ಅಷ್ಟೇ. ಯಾಕಂದರೆ 10ನೇ ಮನೇಲಿ ಗುರು ಇದ್ದಾನಲ್ವಾ, ಉಚ್ಚ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನಲ್ವಾ, ಹಾಗಾಗಿ ನಿಮಗೆ ಉತ್ತಮವಾದ ಬೆಳೆ ಬರೋದಕ್ಕೆ ಅಥವಾ ಒಳ್ಳೊಳ್ಳೆ ಅವಕಾಶಗಳು ಕೂಡಿ ಬರೋದಕ್ಕೂ ಕೂಡ ನಿಮಗೆ ಒಳ್ಳೆ ಅವಕಾಶಗಳಿದೆ. ಸೊ ಹಾಗಾಗಿ ರೈತರಿಗೂ ತುಂಬ ಉತ್ತಮವಾದ ಸಮಯ ಆಗಿರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು, ಸಣ್ಣ ಪುಟ್ಟ ಮಿಸ್ಟೇಕ್ ಏನು ನೆಗೆಟಿವಿಟಿ ಇದೆ ಅಷ್ಟೇ. ಅದಕ್ಕೇನು ಪರಿಹಾರ ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ನೀವು ಫಸ್ಟ್ ಮೊದಲನೇದಾಗಿ ಕುಜನ ಒಂದು ಸಂಬಂಧಪಟ್ಟ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಅಂದರೆ ಪ್ರತಿ ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಂಡು ಬನ್ನಿ. ಎಸ್ಪೆಷಲಿ ನಿಮಗೆ ಕುಜನ ಬದಲಾವಣೆ ಆದ ನಂತರ ಪ್ರತಿ ಮಂಗಳವಾರದ ದಿವಸ ತೊಗರಿ ಬೇಳೆನ ಸ್ವಲ್ಪ ದಾನ ಮಾಡಿಬಿಟ್ಟು ಬನ್ನಿ. ಕುಜ ಮತ್ತು ನಿಮಗೆ 9ನೇ ಮನೆಗೆ ಹೋಗೋವರೆಗೂ ಕೂಡ ಈ ಕೆಲಸ ಮಾಡ್ತಾ ಇದ್ರೆ ಏನೀಗ ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಇದೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತು ನಿಮಗೆ ಧನಸ್ಥಾನಾಧಿಪತಿ ಆಗಿರೋದ್ರಿಂದ 8ನೇ ಮನೆಯ ಅನಿರೀಕ್ಷಿತ ಘಟನೆಗಳನ್ನ ನಡೆಯೋದನ್ನ ಪಾಸಿಟಿವ್ ಆಗಿ ಕೊಡ್ತಾ ಹೋಗ್ತಾನೆ. ಇನ್ನು ಶುಕ್ರನ ಒಂದು ಸಂಚಾರ ಅಂತ ನೋಡೋಕೆ ಬಂದಾಗ ನಿಮ್ಮ ರಾಶಾಧಿಪತಿನೇ ಆಗಿರೋದ್ರಿಂದ ಪ್ರತಿದಿನ ನೀವು ಲಕ್ಷ್ಮೀ ಸಹಸ್ರನಾಮ ಕೇಳೋದು ಅಥವಾ ಲಕ್ಷ್ಮೀ ಅಷ್ಟೋತ್ತರನ ಕೇಳುವಂಥದ್ದು, ಇದನ್ನು ನಿಮ್ಮ ಲೈಫ್ ಟೈಮ್ ಮಾಡ್ಕೊಂಡು ಬನ್ನಿ. ಖಂಡಿತವಾಗ್ಲೂ ಎಲ್ಲ ಕೆಲಸಗಳಲ್ಲೂ ನಿಮಗೆ ಸಕ್ಸಸ್ ಸಿಗುತ್ತೆ. ನೋಡಿದ್ರಲ್ಲ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ.
ಆದರೆ ನೋಡಿ, ನೀವು ಏನೇ ಆದರೂ ಕೂಡ ನಿಮ್ಮ ಒಂದು ವೈಯಕ್ತಿಕ ಜಾತಕಗಳನ್ನ ತೋರಿಸ್ಕೋಬೇಕಾಗತ್ತೆ. ಅದರಲ್ಲಿ ನಿಮ್ಮ ದಶಾ ಭುಕ್ತಿ ಮೇಲೆ ಎಲ್ಲನೂ ಕೂಡ ನಿರ್ಧಾರ ಆಗುತ್ತೆ. ಕೆಲವ್ರಿಗೆಲ್ಲ ಗೌರ್ಮೆಂಟ್ ಕೆಲಸಗಳು ಸಿಗುವಂಥ ಅವಕಾಶ ಇದೆ ಅಂತ ಕೂಡ ನಾನು ಹೇಳಿದ್ದೀನಿ. ಆದರೆ ನಿಮ್ಮ ಜಾತಕದಲ್ಲಿ ಆ ಫಲಗಳು ಇದೆಯಾ ಅನ್ನೋದನ್ನು ಕೂಡ ನೀವು ನೋಡಿಸ್ಕೊಬೇಕಾಗತ್ತೆ. ಅದ್ರ ಮೇಲೆ ನೀವು ಡಿಸಿಷನ್ನ ತೊಗೊಂಡ್ರೆ ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಪರಿಹಾರ ಮಾಡಿಕೊಂಡ್ರೂ ಕೂಡ ನಿಮ್ಮ ಜೀವನದಲ್ಲಿ ಏಳಿಗೆನ ನೋಡಬಹುದು. ನೀವೇನಾದರೂ ನಮ್ಮಲ್ಲಿ ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೇಕು ಅಂದ್ಕೊಂಡ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡ್ಬೋದು ಹಾಗೂ ನೇರವಾಗಿ ಕೂಡ ನೀವು ಭೇಟಿ ಮಾಡ್ಬೋದು. ಸೊ ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.